ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನಾದ್ರೂ ನಿಮಗೆ ಸಮಸ್ಯೆ ಕಿರುಕುಳ ದೌರ್ಜನ್ಯ ಆದ್ರಷ್ಟೇ ಮಾಡ್ಬೇಕಾ? ಬಾಲ್ಯ ವಿವಾಹ ಆಯ್ತು, ಓಕೆ. ಅದ್ರ ಮೇಲೆ ಕಿರುಕುಳ ದೌರ್ಜನ್ಯ 3 ಮುಗಿತು. ಮತ್ತೆ ಯಾವ್ದು? ಎಲ್ಲ ಸುತ್ತ ಒಟ್ಟು ಮದುವೆ ಸುತ್ತನೇ ಇದ್ರಿ ನೀವು. ಅಂಡರ್ 18 ಇಯರ್ಸ್ ಒಳಗಡೆ ಮದುವೆ ಮಾಡ್ತಾರಂದ್ರು ನಾವು ತಡೆಗಟ್ಟಕ್ಕಾಗಿ 109ಗೆ ಫೋನ್ ಮಾಡ್ಲೇಬೇಕು. ವೆರಿ ಗುಡ್. ಅದ್ರ ಜೊತೆಯಲ್ಲಿ ನಮ್ಮ ಹತ್ರ ನಡ್ಕೊಂಡ್ರು ಕೂಡ ಫೋನ್ ಮಾಡ್ಬೇಕು. ವೆರಿ ಗುಡ್. ಮತ್ತೆ ಏನ್ ಸಮಸ್ಯೆ ಆದ್ರೆ ಮಾಡ್ಬೇಕು? ನೀರು ಸ್ನಾನ ಮಾಡಿದ್ರಿ, ಅದು ಸರಿಯಾಗಿ ಫೆಸಿಲಿಟಿ ಅದನ? ಮತ್ ನೀವ್ ಮಾಡ್ಬೇಕಲ್ಲ ಫೋನು. ಒಂದ್ ದಿವ್ಸ ಯಾಕಂದ್ರೆ ಎಲ್ರು ಹೇಳಿದಾರೆ, ನಿಮ್ ತಂದೆಗಳಂತೆ ಬಂದಿನಿ ನಾನು, ನಿಮ್ ಪಾಲಕರೇ ಹೇಳ ನಮ್ಮ ಮಕ್ಕಳಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ ಸರ್. ನಮ್ಮ ಮಕ್ಕಳಿಗೆ ನೀರ್ ಆಗ್ಯದ, ಕೆಲವೊಬ್ರು ಸ್ವಲ್ಪ ಚರ್ಮ ರೋಗ ಎಲ್ಲ ಆಗ್ಯದ. ಹಾಗೇಂತ ನಿಮ್ಮಲ್ಲಿ ಕೆಲವೊಬ್ರು ಆಗಿಲ್ಲ. ಟೈಮಿಂಗ್ ಊಟ ಪರ್ಫೆಕ್ಟ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರ? ಎಲ್ಲಾದ್ರೂ ಇಟ್ಟಿದಾರ? ಅದು ಸಲಾ ಪೆಟ್ಟಿಗೆ ಅನ್ನೋದು ಯಾರು ಹೇಳ್ತಾ ಇದಾರೆ? ಸಲಾ ಪೆಟ್ಟಿಗೆ ಮಾರ್ಕೆಟ್ ದೊಡ್ಡ ಟೊಮೆಟೊ ಸಿಗಲ್ಲ. ಈ ತರ ತಗೋತಾರ. ಯಾವ ನೋಡ್ರಿ ಸರಿಯಾಗಿದೆ ತಗೋತಾರಪ್ಪ. ಮಳೆ ಇವಾಗಿದೇನಾ ಬಳ್ಳಾರಿ? ಯಾಕ್ರಿ ಅಂದ್ರೆ ನೀವು ಪ್ಲಾನ್ ದಿನ ತರ್ತಾರ ನೋಡ್ರಿ ಮಿಸ್ಟರ್. ಇಂತ ಗೋಬಿ ಎಲ್ಲಿ ಮಾರ್ಕೆಟ್ ಅಲ್ಲಿ ಇರ್ತಾವ ಹೋಗೋಣ ನೋಡ್ರಿ. ಮಾರ್ಕೆಟ್ ಏನ್ರಿ ಚೀಲ ತರ್ಬೇಕಂದ್ರೆ ಏನ್ ಮಾತಾಡ್ತಾರ ಇವ್ರು? ಚೀಲ ತರ್ಬೇಕಂತ ದನಗಳಿಗೆ ಹಾಕ್ತಾ ಇದ್ರಿ, ಏನ್ ಮನುಷ್ಯರಿಗೆ ಹಾಕ್ತಾ ಇದ್ರ? ಏನ್ ಮಾತಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ನಾನು? ನೋಡಿ, ಪ್ರತಿಯೊಂದೆಲ್ಲ ಇಂಥದೇ ಇದೆ ಇವ್ರದ್ದು. ಪ್ರತಿಯೊಂದ್ ಚಿಕ್ಕ ತರ ಉದ್ದೇಶ ಏನದ ನೋಡ್ರಿ ಇವ್ರದ್ದು. ಮ್ಯಾನೇಜರ್ ನೋಡ್ರಿ, ಎಷ್ಟು ದಿವ್ಸ್ಕೊಂಡ್ ತರ್ತೀರಿ ಮೊಟ್ಟೆ ಅಮ್ಮ? ಕಿರಣಿ ಎಲ್ಲಿದೆ ನಿಮ್ದು? ಶೇಂಗಾ ಸರಿಯಾಗಿ ತಗೋಬೇಕು ನೋಡ್ರಿ. ಎಲ್ಲ ಕೈ ಇದ್ದೀವ ಚಿಕ್ಕ ನೋಡಿ. ಎಲ್ಲ ಒಟ್ಟು ಏನ್ ಬೇದ ನಿಮ್ಮಲ್ಲಿ ಸಣ್ಣದ ಅಷ್ಟೇ. ಹೆಸರು ಬೇಳೆ ತೆಗೀರಿ, ನಿಮ್ಮಲ್ಲಿ ತೆಗಿರಿ. ಇವಲ್ಲ ಇದು ಇಲ್ಲ ತೆಗೀರಿ ನೀವು. ಹೆಸರು ಕಾಳು ತಗೊಳ್ಳಿ. ಬನ್ನಿ ತೆಗೀರಿ. ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೀತಿರುವಂತಹ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಯಾಕಂದ್ರೆ ಮಕ್ಕಳ ಆರೋಗ್ಯ ಮತ್ತೆ ಅವರ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವಂತಹ ವಾರ್ಡನ್ ಅವರು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರು ಸರಿಯಾದ ರೀತಿಯಾಗಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅನುಭವ ಅವ್ರಿಗೆ ಇರಬೇಕು. ಆಮೇಲೆ ಪ್ರತಿಯೊಂದು ಸರ್ಕಾರ ಕೊಟ್ಟಂತ ಎಲ್ಲ ಒಂದು ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಆಗಬೇಕು, ಅದು ಮಕ್ಕಳಿಗೆ ಸಿಗ್ಬೇಕು ಅನ್ನೋದೇ ಆಯೋಗದ ಆಶಯ ಇದೆ. ಹೀಗಾಗಿ ಇಲ್ಲಿ ಕೆಲವೊಂದು ತರಕಾರಿ ಭಾಳ ಒಂದು ಕಳಪೆ ಮಟ್ಟದ ತಂದಿದ್ದು ಸಹಿತ ನಾವು ನಮ್ಮ ಮ್ಯಾನೇಜರ್ ಬಂದಿದ್ದಾರೆ BCM ಡಿಪಾರ್ಟ್ಮೆಂಟ್ ಅವರು, ನಮ್ಮ PO ಎಲ್ಲ ಗಮನಿಸಿದ್ವಿ. ಆಮೇಲೆ ದವಸ ಧಾನ್ಯಗಳು ಕೆಲವೊಂದು ಕಳಪೆ ಮಟ್ಟದಿದೆ. ಆಮೇಲೆ ಇಲ್ಲಿ ಮಕ್ಕಳಿಗೆ ಬಿಸಿನೀರಿಂದು ಸ್ನಾನ ಬರ್ತಾ ಇದೆ ಅಂತ ಹೇಳ್ತಾರೆ, ಬಟ್ ಸಮರ್ಪಕವಾಗಿ ಬಿಸಿನೀರು ಬರ್ಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಕೊಟ್ಟಿದ್ದೇನೆ. ಒಟ್ಟಾರೆಯಾಗಿ ಮಕ್ಕಳಿಗೆ ನಿನ್ನೆ ನೋಡಿದ ಕೊಪ್ಪಳದ ಒಂದು ಜಿಲ್ಲೆಯಲ್ಲಿ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು 10ನೇ ಮಗು ಅಲ್ಲಿ ಒಂದು ಹೆರಿಗೆ ಆಗಿದೆ. ಅದು ಒಂದು ಬಹಳ ಆಯೋಗ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾದಗಿರಿಯಲ್ಲಿ ಆಯ್ತು, ಇಲ್ಲಾಯ್ತು, ಹೀಗೆ ಕೆಲವೊಂದು ಜಿಲ್ಲೆಗಳಲ್ಲಿ ವಸತಿ ನಿಲಯ ಇರ್ಬೋದು, ವಸತಿ ಶಾಲೆಗಳು ಇರ್ಬೋದು, ಈ ಥರದ ಒಂದು ಘಟನೆಗಳು ಬಹಳಷ್ಟು ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಆಗ್ತಾ ಇದೆ. ಹೀಗಾಗಿ ಇಲ್ಲಿ RBSK ತಂಡದವ್ರು ಬಂದಂಗೆ ಕಾಣಿಸ್ತಾ ಇಲ್ಲ. ನಮ್ಮ DH ಅವ್ರು ಇದ್ದಾರೆ ಇಲ್ಲಿ,
DH ಅವರೇ ತಾವು ಕೂಡಲೇ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಸತಿ ಶಾಲೆ ವಿದ್ಯಾರ್ಥಿ ನಿಲಯಗಳಿಗೆ ನಿಮ್ಮ RBSK ತಂಡ ಮತ್ತು ವೈದ್ಯರ ತಂಡ ಕೂಡಲೇ ಇವತ್ತು ರಚನೆ ಮಾಡಿ ಎಲ್ಲ ಕಡೆ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಒಂದು ತಿಂಗಳಲ್ಲಿ ಪೂರ್ತಿ ಇಡೀ ಬಳ್ಳಾರಿ ಜಿಲ್ಲೆಯ ಪ್ರತಿಯೊಂದು ಪಾಲನಾ ಸಂಸ್ಥೆಗಳಿಗೆ ಮತ್ತು ಶಾಲೆಗಳಿಗೆ ಭೇಟಿ ನೀಡುವ ಮೂಲಕ ಅದರ ಸಂಪೂರ್ಣ ವಿಸ್ತೃತ ವರದಿ ದಯವಿಟ್ಟು ಕೊಡಬೇಕು. ಯಾಕಂದ್ರೆ ಯಾವ ಮಕ್ಕಳಿಗೆ ಎಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕಂಡುಹಿಡಿಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಕಷ್ಟ ಆಗ್ತಾ ಇದೆ. ಮಕ್ಕಳು ಎಲ್ಲೋ ಒಂದ್ ಕಡೆ ತಮ್ಮ ಬಾಲ್ಯದ ಒಂದು ಖುಷಿಯ ಗೌರವ ಘನತೆಯ ಜೀವನ ಎಲ್ಲೋ ಒಂದು ಮುಸ್ಕ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಸಹಿತ ನಾವು ನೀವು ಸಂಬಂಧಪಟ್ಟಂತ ಇಲಾಖೆಯವರು ಎಲ್ಲರೂ ಸಹಿತ ಅದರ ಜವಾಬ್ದಾರರಾಗಿದ್ದೀವಿ. ಹೀಗಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಮಕ್ಕಳ ಸ್ನೇಹಿ ಜಿಲ್ಲೆ ಆಗುವ ದಿಸೆಯಲ್ಲಿ ಆರೋಗ್ಯ ಇಲಾಖೆ, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಸಮಾಜ ಕಲ್ಯಾಣ, ಹಿಂದುಳಿದ, BCM, ಮೈನಾರಿಟಿ ಎಲ್ಲರೂ ಇಲಾಖೆಯವರು ರ್ಯಾಂಡಮ್ ಆಗಿ ಒಂದು ಟೀಮ್ ಮಾಡಿಕೊಂಡು ಒಂದು ತಿಂಗಳಲ್ಲಿ ಪರಿಪೂರ್ಣ ಪ್ರತಿಯೊಂದು ಮಗುವಿನ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ವರದಿ ಕೊಡ್ಬೇಕಂತ ಹೇಳಿಕ್ಕೆ ಇಚ್ಛಪಡ್ತೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.